ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ರಂಗಪ್ರವೇಶ ಖಚಿತನಾ ಅಂತ ಪ್ರಶ್ನೆ. ಅಫ್ಕೋರ್ಸ್ ರಾಜಕೀಯದ ಬಗ್ಗೆ ಸ್ವಲ್ಪ ಗೊತ್ತಿರೋರು ಕೂಡ ಹೌದು ಖಂಡಿತ ಬಂದೇ ಬರ್ತಾರೆ ಅಂತಾರೆ. ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡುವ ಮೊದಲೇ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಹಾಸನದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದ ಕುಮಾರಸ್ವಾಮಿ ಇವತ್ತು ತಮ್ಮ ರಾಜಕೀಯ ಬದ್ಧವೈರಿ ಡಿಕೆ ಶಿವಕುಮಾರ್ ವಿರುದ್ಧ ಗುಟ್ರು ಹಾಕಿದ್ದಾರೆ. ಏಕವಚನದಲ್ಲಿಯೇ ವಾಗ್ಬಾಣ ಪ್ರಯೋಗಿಸಿದ್ದಾರೆ. ರಾಜಕೀಯ ಕರ್ಮಭೂಮಿ ರಾಮನಗರದಲ್ಲಿ ಡಿಸಿಎಂ ಡಿಕೆಶಿಗೆ ಎಚ್ಡಿಕೆ ನೇರ ಪಂಚ್ ಕೊಟ್ಟಿದ್ದಾರೆ. ನಾನು ಕಲ್ಲು ಬಂಡೆ ಹೊಡೆದು ಜೀವನ ಮಾಡಿಲ್ಲ, ಯಾರ ಜಮೀನನ್ನು ಕಬಳಿಸಿಲ್ಲ ಅಂತ ಗುದ್ದು ಕೊಟ್ಟಿದ್ದಾರೆ. ನನ್ನನ್ನು ರಾಮನಗರದಿಂದ ಯಾರೂ ಓಡಿಸೋಕ್ಕಾಗಲ್ಲ, 2028ಕ್ಕೆ ನಿಜವಾದ ರಾಮರಾಜ್ಯ ತರೋದು ಶತಸಿದ್ಧ ಅಂತ ಹೇಳಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆಶಿ ಜನರೇ ನನ್ನ ಆಸ್ತಿ, ನನ್ನ ಆಸ್ತಿಯನ್ನೆಲ್ಲ ನಾನು ಇವರಿಗೆ ಬಿಟ್ಟಿದ್ದೀನಿ, ನಾನು ಆಸ್ತಿ ಮಾರಾಟ ಮಾಡ್ತೀನಿ ಅಂದರೂ ಯಾರೂ ಖರೀದಿ ಮಾಡಲ್ಲ, ಹೀಗಾಗಿ ಅವರೇ ಅದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವರು ಶಿವಕುಮಾರ್ ಜೊತೆ ನಮ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಅವ್ರ ತರ ಕಲ್ಬಂಡೆ ಹೊಡೆದು ಕನಕಪುರ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ? ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದ್ವಿ. ಅವ್ರ ಅಪ್ಪೇನೂ ಇರ್ಲಿಲ್ಲ, ಅವ್ರ ಅಪ್ಪ ಜೊತೆ ಮಾಡಿದ ಗಂಟೆ ಬೀಜ ಅವ್ರು ತಮ್ಮ ಹೇಳವ್ರೆ. ಮೊನ್ನೆ ಕುಮಾರಸ್ವಾಮಿ ಬರ್ತಾರೆ ಡೆಲ್ಲಿಯಿಂದ ಮಾತಾಡಿದ್ರೆ ಚಪ್ಪಲ ಅಂತ ಇದೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಅಂತ ಮಾತಾಡೋದೇ ನಾನು ಚಪ್ಪಲ, ಲುಂಡಿ ಹೊಡೆಯೋದು ಅವ್ರ ಚಪ್ಪಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನನ್ನನ್ನೇನಿವರೇ ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ. 2028 ನಿಜವಾದ ರಾಮರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ತರಬೇಕು ಅಂತಲೇ ಆ ಭಗವಂತ 5ನೇ ಬಾರಿ ನಮ್ಮನ್ನು ಉಳಿಸಿ ನಿಮ್ಮಂತ್ರಿಗಳು ಕಳಿಸಿದ್ರು. ನಾನು ಜೈಲಿಗೆ ಹೋದಾಗ ಕಾಲು ಚಪ್ಪಲಿ ಇರಲಿಲ್ಲ. ಇವರೆಲ್ಲ ಪ್ರಾರ್ಥನೆ ಮಾಡೋದಕ್ಕೆ ನಾನು 48 ದಿನಕ್ಕೆ ಬಂದಿದ್ವಿ ಈಚೆ. ಸೊ ಇವರೇ ನನ್ನ ಆಸ್ತಿ. ಇಲ್ಲೇನು ನನ್ನ ಆಸ್ತಿ ಏನಿಲ್ಲ, ಇಲ್ಲಿ ಎಲ್ಲ ಇವರೇ ಆಸ್ತಿ. ಎಲ್ಲ ಆಸ್ತಿ ಎಲ್ಲ ಇವರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಕೂಲು ಹಾಸ್ಟೆಲ್ ಅದೆಲ್ಲ ನಂದೇ ಜಾಸ್ತಿ ಅದು. ಇನ್ನೇನು ನಾನು ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರು ತೊಗೊಳೋದಿಲ್ಲ. ಅದಕ್ಕೆಲ್ಲ ಬದುಕು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ರಾಜಕೀಯವಾಗಿ ಸ್ಟೇಟ್ಮೆಂಟ್ಗಳು ಕೊಡೋಕೆ ಚೆನ್ನಾಗೇ ಇರುತ್ತೆ. ಅಲ್ಲ, ಒಂದು ನನಗೆ ಅರ್ಥ ಆಗ್ತಿಲ್ಲ. ಕುಮಾರಸ್ವಾಮಿ ನಾನು ವಾಪಸ್ ಸ್ಟೇಟ್ ಪಾಲಿಟಿಕ್ಸ್ ಬರೋದೇ ಇಲ್ಲ, ನಾನು ಸೆಂಟ್ರಲ್ನಲ್ಲೇ ಕೂತಿರ್ತೀನಿ ಅಂತ ಯಾವಾಗ ಹೇಳಿದ್ದಾರೆ? ಹೇಳಿಲ್ಲ. ಈಗ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆದಮೇಲೆ ಅವರು 17-19 ಸೀಟ್ ಗೆದ್ರು JDSನವರು. ಆಯ್ತಾ, ಅವ್ರಿಗೆ ಅಧಿಕೃತ ವಿರೋಧ ಪಕ್ಷ ಸ್ಥಾನನೂ ಸಿಗಲಿಲ್ಲ. ಕುಮಾರಸ್ವಾಮಿ ಅವರು ಶಾಸಕರಾಗಿದ್ರು. ಆ ಪಾರ್ಲಿಮೆಂಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಇವರು BJP ಜೊತೆ ಮೈತ್ರಿ ಮಾಡಿಕೊಂಡ್ರು. ಇವರು ಮತ್ತೆ MP ಎಲೆಕ್ಷನ್ಗೆ ನಿಂತ್ಕೊಂಡ್ರು, ಗೆದ್ರು. ಮೈತ್ರಿಯ ಭಾಗವಾಗಿ ಅವ್ರನ್ನ ಸೆಂಟ್ರಲ್ನಲ್ಲಿ ಮಿನಿಸ್ಟರ್ ಮಾಡಿದ್ದಾರೆ. ಅದು ಯಾವುದೋ ಒಂದು ಮೂಲೆ ಒಂದು ಮಂತ್ರಿಗಿರಿ ಕೊಟ್ಟಿಲ್ಲ, ಒಳ್ಳೆ ಪೋರ್ಟ್ಫೋಲಿಯೋನೇ ಕೊಟ್ಟು ಮಾಡಿದ್ದಾರೆ. ಈಗ ಈ 4 ವರ್ಷ ಇಲ್ಲಿ ಸುಮ್ಮನೆ ವಿಧಾನಸೌಧದಲ್ಲಿ ಶಾಸಕರಾಗಿರೋದಕ್ಕಿಂತ ಸೆಂಟ್ರಲ್ನಲ್ಲಿ ಮಂತ್ರಿ ಆಗ್ಬೋದು. ಆಮೇಲೆ JDS ಅನ್ನ ಸಂಘಟನೆ ಮಾಡಬೇಕು. ಅವರು ಒಂದು ಅಧಿಕಾರ ಅನ್ನೋದು ಬೇಕಾಗಿತ್ತು ಅವ್ರಿಗೆ, ಅಧಿಕಾರ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಹೋದ್ರಪ್ಪ. ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ. ಈಗ BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಕೂತಿರೋ ಘಟಾನುಘಟಿ ನಾಯಕರು BJP ಅವರು ಯೋಚನೆ ಮಾಡ್ತಾರೆ, ಕುಮಾರಸ್ವಾಮಿಯನ್ನು ಸ್ಟೇಟ್ ಪಾಲಿಟಿಕ್ಸ್ ಕಳಿಸೋದ್ರಿಂದ ನಮಗಾಗೋ ಲಾಭ ಏನು, ಆಯ್ತಾ, ಇದೆಲ್ಲವನ್ನ ನೋಡ್ತಾರೆ. ನೋಡಿದ್ಮೇಲೆ ಇವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಂದು ವೇಳೆ ಬಿಂಬಿಸಿದ್ರೆ ಲಾಭ ಆಗುತ್ತಾ ನೋಡ್ತಾರೆ, ಆದ್ರೂ ಕೊಡ್ತಾರೆ. ಅಷ್ಟೇ ವಿಚಾರ, ಇನ್ನೇನು ಇಲ್ಲ. ಸೊ ರಾಮನಗರ ಅವ್ರ ಕ್ಷೇತ್ರ ಆಗಿರೋದ್ರಿಂದ DK ಶಿವಕುಮಾರ್ ಅದೇ ಜಿಲ್ಲೆಯವರಪ್ಪ. ಅದು ಅವ್ರವ್ರ ನಡುವೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ಗಳು ಬರ್ತಾ ಇರುತ್ತೆ ಅಷ್ಟೇ. ಇನ್ನು ಹಾಸನದಲ್ಲಿ ನಿನ್ನೆ ಸರ್ಕಾರದ ವಿರುದ್ಧ ಅಬ್ಬರಿಸಿ 2028ರಲ್ಲಿ ಅಧಿಕಾರಕ್ಕೆ ಬರ್ತೀವಿ ಎಂದಿದ್ದ ದಳಪತಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟರು. ಮೈಸೂರಿನಲ್ಲಿ ಮಾತನಾಡ್ತಾ 2028ನಲ್ಲಿ ಯಾವ ಕಾರಣಕ್ಕೂ JDS ಅಧಿಕಾರಕ್ಕೆ ಬರಲ್ಲ ಅಂತ ಭವಿಷ್ಯ ನುಡಿದ್ರು. ಬಿಜೆಪಿ ಜೊತೆ ಸೇರ್ಕೊಂಡಿರೋ ಕಾರಣ ಅವರಿಗೆ ಅಧಿಕಾರ ಬರಬಹುದು ಅಂತ ಅಂದ್ಕೊಂಡಿದ್ದಾರೆ. ಬಿಜೆಪಿ JDS ಇಬ್ಬರಿಗೂ ಬಹುಮತ ಬರೋದಿಲ್ಲ, ಒಂದು ವೇಳೆ ಬಂದರೂ JDSಗೆ ಅಧಿಕಾರ ಕೊಡೋದಿಲ್ಲ ಅಂದ್ರು. ಇದಕ್ಕೆ ಕುಮಾರಸ್ವಾಮಿ 2018ರ ಬೆಳವಣಿಗೆ ನೆನಪಿಸಿದ್ದಾರೆ. ಆಗ ಸಿದ್ದರಾಮಯ್ಯ ಅವರ ಪ್ರಾಣೆ HDK CM ಆಗಲ್ಲ ಅಂದಿದ್ರು. ಆಮೇಲೆ ನಮ್ಮ ಮನೆ ಬಾಗಿಲಿಗೆ ಬಂದ್ರು. ಈಗಲೂ ಅವರ ಹೇಳಿಕೆಯಿಂದ ನಾವು ನಮ್ಮ ನಿರೀಕ್ಷೆ ಮುಟ್ತೀವಿ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಬರಲ್ಲ. ಈ BJP ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗೆ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ಕೆ ಸಾಧ್ಯನೇ ಇಲ್ಲ. BJP ಮತ್ತೆ JDS ಅಲಯನ್ಸ್ ಆದ್ರೂ ಬರಕ್ಕೆ ಸಾಧ್ಯ. ಯಾವುದು? ಹೈಕಮಾಂಡ್. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ, BJP JDS ಸರ್ಕಾರ ಬಂದ್ರೆ ಮತ್ತಿನ ಯಾರಾದ್ರೂ ಆಗ್ಬೋದು, ಇಲ್ಲದ್ರೆ ನಾವೇ ಮುಖ್ಯಮಂತ್ರಿಗಳು, ನಮ್ಮದೇ ಅಧಿಕಾರ ಇರುತ್ತೆ, ಈಗೆಲ್ಲ ಹೇಳೋದು. ಇವತ್ತು ಈ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ, 2028 ನಿಮ್ಮದೇ ಸರ್ಕಾರ, ನಂದಲ್ಲ, ನಿಮ್ಮದೇ ಸರ್ಕಾರ ಬರುತ್ತೆ. ಈಗ ಇದೇನು ಮಾಡ್ಕೊಂಡು ಹೊರಟವರಲ್ಲ,
ಇದು ಅಷ್ಟು ಸುಲಭವಾಗಿ 2 ವರ್ಷದಲ್ಲಿ ಇವ್ರೇನು ಮಾಡೋಕ್ಕಾಗಲ್ಲ. ಅಲ್ಲ, ಸಿದ್ದರಾಮಯ್ಯನವ್ರು ಹೇಳೋ ಹಾಗೆ ಒಂದು ವೇಳೆ BJP ಅಧಿಕಾರಕ್ಕೆ ಬಂದರೂ ಇವ್ರಿಗೆ ಯಾಕೆ ಬಿಟ್ಕೊಡ್ತಾ ಅಂತಾರ, ಅದೇನು ಸುಳ್ಳು, ಕೊಟ್ಟಿದ್ದಾರೆ BJP ಅವರು. ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಬಿಟ್ಕೊಡ್ಲಿಲ್ವಾ CM ಸ್ಥಾನವನ್ನ? ಹೌದು, ಪರಿಸ್ಥಿತಿಗೆ ಅನುಗುಣವಾಗಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆನ ಕರ್ಕೊಂಡ್ಬಂದು ಶಿವಸೇನೆನ ಒಡೆದು ಏಕನಾಥ್ ಶಿಂದೆ ಕರ್ಕೊಂಡ್ಬಂದು ಏಕನಾಥ್ ಶಿಂದೆನ ಮುಖ್ಯಮಂತ್ರಿ ಮಾಡಲಿಲ್ವಾ? ಪರಿಸ್ಥಿತಿ ಹೇಗಾಗುತ್ತೆ ನೋಡೋಣ, ಯಾರಿಗ್ ಗೊತ್ತು ಏನಾಗ್ಬೋದು. ಇವರೇ ಬರ್ಬೋದು, ಕಾಂಗ್ರೆಸ್ನವರೇ ಅವ್ರು ಹೇಳೋ ಪ್ರಕಾರ, ಅಥವಾ BJP ಬಂದು ಈಗ ಕುಮಾರಸ್ವಾಮಿ ಆಲ್ರೆಡಿ 2 ಸರ್ತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರ ವರ್ಚಸ್ಸು ಏನು, ಅವ್ರನ್ನ ಮುಖ್ಯಮಂತ್ರಿ ಮಾಡೋದ್ರಿಂದ BJPಗೆ ಲಾಭ ಆಗುತ್ತೆ ಅಂತ ಅನ್ಸಿದ್ರೆ ಮುಲಾಜಿಲ್ದೆ ಮೋದಿ ಒಪ್ಕೋತಾರೆ. ಆಮೇಲೆ ಅವ್ರ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಇಲ್ಲಿ BJP ನಾಯಕರು ಏನ್ ವಿರೋಧ ಮಾಡ್ತಾರೆ? ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರಪ್ಪ, ನನಗೆ ನಾನು CM ಆಗಿದ್ದಾಗ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಮೋದಿ ಅವ್ರು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ರು, ಇವತ್ತು ಹೋಗಿ ರಾಜೀನಾಮೆ ಕೊಡು, ಕಾಂಗ್ರೆಸ್ ಮೈತ್ರಿ ಬೇಡ, ನಾಳೆ BJP ಸಪೋರ್ಟ್ನ ನಾಳೆ ಬೆಳಿಗ್ಗೆ ಪ್ರಮಾಣವಚನ ತಗೋ ಅಂತ ಹೇಳಿದ್ರು. ನಾನು ಅವ್ರ ಮಾತು ಕೇಳಿದ್ರೆ ಇವತ್ತಿಗೂ ನಾನೇ ಮುಖ್ಯಮಂತ್ರಿ ಆಗಿರ್ತಿದ್ದೆ ಅಂತ ಹೇಳಿದ್ರು. ಅವತ್ತು ಅವ್ರು ಹೇಳಿದ್ದಾರೆ ಅಂದ್ರೆ ಮುಂದೆ ಯಾಕೆ ಆಗಬಾರ್ದು? ಆಗ್ಬೋದು. ಇನ್ನು 77ನೇ ಗಣರಾಜ್ಯೋತ್ಸವಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಹಲವು ಪ್ರಥಮಗಳಿಗೆ ಹಾಗೂ ವಿಶೇಷತೆಗಳಿಗೆ ಸಾಕ್ಷಿಯಾಗಲಿದೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡೇರ್ ಲೇ ಹಾಗೂ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯಾ ಕೋಸ್ಟ್ ಈ ಬಾರಿ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಂದೇ ಮಾತರಂ ಹಿನ್ನೆಲೆ ಸಂಗೀತದಲ್ಲಿಯೇ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಆಪರೇಷನ್ ಸಿಂಧೂರ್ ಈ ಬಾರಿ ಪರೇಡ್ನಲ್ಲಿ ವಿಶೇಷ ಗಮನ ಸೆಳೆಯುತ್ತೆ. ಇದೇ ಮೊದಲ ಬಾರಿಗೆ ಬ್ಯಾಟಲ್ ಅರೆ ಫಾರ್ಮೆಟ್ನಲ್ಲಿ ಸೇನಾ ಸಾಮರ್ಥ್ಯ ಪ್ರದರ್ಶನಗೊಳ್ಳುತ್ತೆ. ಅಲ್ಲದೆ ಭೈರವ್ ಲೈಟ್ ಕಮಾಂಡೋಸ್ ಹಾಗೂ ಶಕ್ತಿಬಾನ್ ರೆಜಿಮೆಂಟ್ ಪರೇಡ್ನಲ್ಲಿ ಭಾಗಿಯಾಗಲಿವೆ. 2 ಬ್ಯಾಕ್ಟೀರಿಯಲ್ ಒಂಟೆ, 4 ಲಡಾಖ್ನ ಅಪರೂಪದ ತಳಿಗಳಾದ ಜನ್ಸಕಾರ್ ಪೋನಿಸ್ ಕುದುರೆಗಳು, ಮುಧೋಳದ ಶ್ವಾನ ಸೇರಿದಂತೆ 10 ದೇಶೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಶ್ವಾನಗಳು, 6 ಸಾಂಪ್ರದಾಯಿಕ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಶ್ವಾನಗಳು ಕೂಡ ಈ ಬಾರಿಯ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಭಾಗಿಯಾಗಲಿವೆ. ಇನ್ನು ದೇಶವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಂದೇ ಮಾತರಂ ರಚನೆಯ 150ನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಉತ್ತರದಿಂದ ದಕ್ಷಿಣದವರೆಗೆ ಮತ್ತು ಪೂರ್ವದಿಂದ ಪಶ್ಚಿಮದವರೆಗೆ ನಮ್ಮ ಪೂರ್ವಜರು ನಮ್ಮ ಪ್ರಾಚೀನ ಸಂಸ್ಕೃತಿಯ ಏಕತೆಯ ಬಟ್ಟೆಯನ್ನು ಹೆಣೆದರು. ರಾಷ್ಟ್ರೀಯ ಏಕತೆಯ ರೂಪಗಳನ್ನು ಜೀವಂತವಾಗಿಡೋದಕ್ಕೆ ಪ್ರತಿಯೊಂದು ಪ್ರಯತ್ನವೂ ಅತ್ಯಂತ ಶ್ಲಾಘನೀಯ ಅಂತ ಬಣ್ಣಿಸಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯರಿಗೆ 2026ರ ಸಾಲಿನ ಪದ್ಮ ಪುರಸ್ಕಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. 5ವರಿಗೆ ಪದ್ಮ ವಿಭೂಷಣ, 13 ಮಂದಿಗೆ ಪದ್ಮಭೂಷಣ, 113 ಮಂದಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಕರ್ನಾಟಕದ 8 ಸಾಧಕರು ಪದ್ಮ ಗೌರವಕ್ಕೆ ಭಾಜನರಾಗಿದ್ದಾರೆ. ಸರಸ್ವತಿ ಪುತ್ರ ಕರ್ನಾಟಕದ ಶತವಾಧಾನಿ ಗಣೇಶ್ ಪದ್ಮಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ. ಪುಸ್ತಕ ಸಂತ ಅಂಕೇಗೌಡ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಶ ಹನಗನವಾಡಿ, ಸಮಾಜ ಸೇವಕಿ SG ಸುಶೀಲಮ್ಮ, ವಿಜ್ಞಾನ ಕ್ಷೇತ್ರದಲ್ಲಿ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಕೈಗಾರಿಕೆ ಕ್ಷೇತ್ರದಲ್ಲಿ TT ಜಗನ್ನಾಥ್, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಮರಣೋತ್ತರವಾಗಿ ಧರ್ಮೇಂದ್ರಗೆ ಪದ್ಮ ವಿಭೂಷಣ, ಮುಮ್ಮುಟ್ಟಿ ಗಾಯಕಿ ಅಲ್ಕಾ ಯಜ್ಞಿಕ ಪದ್ಮಭೂಷಣ ಗೌರವಕ್ಕೆ ಭಾಜನರಾಗಿದ್ದಾರೆ. ಕ್ರಿಕೆಟಿಗ ರೋಹಿತ್ ಶರ್ಮಾ, ಹರ್ಮನ್ಪ್ರೀತ್ ಕೌರ್ಗೆ ಪದ್ಮಶ್ರೀ ಲಭಿಸಿದೆ. ಇನ್ನು ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾಗೆ ಸೇನಾ ಅತ್ಯುನ್ನತ ಗೌರವ ಅಶೋಕ ಚಕ್ರಕ್ಕೆ ಭಾಜನರಾದರು. ಪದ್ಮ ಪುರಸ್ಕಾರಕ್ಕೆ ಭಾಜನರಾದಂತಹ ಕನ್ನಡಿಗ ಸಾಧಕರು ಪಬ್ಲಿಕ್ ಟಿವಿ ಜೊತೆಗೆ ಹರ್ಷವನ್ನು ವ್ಯಕ್ತಪಡಿಸಿದರು. ಓಕೆ, ಟ್ರೆಮೆಂಡಸ್ ಸೆಲೆಕ್ಷನ್. ನನ್ನ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಂತೂ ಈ ಪದ್ಮ ಪ್ರಶಸ್ತಿಗಳು ಹುಡುಕಿ ಎಂತೆಂಥವ್ರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಕಾಲ ಇತ್ತು ಎಲ್ಲ ಅವ್ರವ್ರಿಗೇನೆ ಸೆಲೆಕ್ಟಿವ್ ಆಗಿ ಅವ್ರವ್ರಿಗೆ ಅಂದರೆ ಒಂದು ಅಜೆಂಡಾ ಆಧಾರದಲ್ಲಿ ಕೊಡ್ತಾ ಇದ್ರು ಪದ್ಮ ಪ್ರಶಸ್ತಿಯನ್ನು. ಸೊ ಈಗ ನಿಜವಾಗಿ ಸಲ್ಲಬೇಕಾದ ಗೌರವ ಯಾರಿಗೆ ಸಲ್ಲಬೇಕು ಅಂಥವ್ರು, ಈಗ ಅಂಕೇಗೌಡ ಇವ್ರ ಹೆಸರುಗಳನ್ನ ನೀವು ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ, ಆ ಭಾಗದವರಿಗೆ ಗೊತ್ತಿರುತ್ತೆ. ಈಗ ಈ ಪ್ರಶಸ್ತಿ ಬಂದ ಮೇಲೆ ಅವ್ರ ಸಾಧನೆ ಏನು ಅಂತ ಜಗತ್ತು ಗೊತ್ತಾಗುತ್ತಲ್ಲ, ಅದೇ ನಿಜವಾದ ಸಾಧನೆ. ನಾನು ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದ್ದದ್ದನ್ನೇ ಬೆಳೆಸ್ಕೊಂಡೆ. 1976ರಲ್ಲಿ ಲಿಟ್ರೇಚರಲ್ಲಿ ಮಾಸ್ಟರ್ ಡಿಗ್ರಿ. ನಾನು ಪ್ರಶಸ್ತಿಗಳನ್ನು ಹುಡಿಕೊಂಡು ಹೋದನಲ್ಲ, ಇದು ದೊಡ್ಡ ಪ್ರಶಸ್ತಿ ಅಲ್ವಾ.
ನನ್ನನ್ನು ಗುರುಸಿದಾರ ಅನ್ನೋದೊಂದು ಖುಷಿ ಆಯಿತು. ಪದ್ಮಶ್ರೀ ಪ್ರಶಸ್ತಿ ಅಂದರೆ ಅದೊಂದು ದೊಡ್ಡ ಪ್ರಶಸ್ತಿ. 40-50 ವರ್ಷ ಇದರಲ್ಲೇ ನಾನು ದುಡಿಮೆ ಮಾಡಿದ್ದೇನೆ. ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನೀವು ಗೌರವಪೂರ್ವಕವಾದ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಸರ್. ತುಂಬ ಒಂಥರ ಶಾಕು, ಸರ್ಪ್ರೈಸು ಆಯಿತು, ಖುಷಿನೂ ಆಯಿತು. ಈ ಥರ ರೇರ್ ಡಿಸಾರ್ಡರು ನಮ್ಮ ಶ್ರಮನೆಲ್ಲ ಗುರುತಿಸಿದ ಒಂದು ಸಾರ್ಥಕತೆ ಭಾವ ಅನುಭವಕ್ಕೆ ಬಂತು. ದೇಶದ ಒಂದು ಉನ್ನತ ನಾಗರಿಕ ರಿಕಗ್ನಿಷನ್ ಪ್ರಶಸ್ತಿ ನಿಜವಾಗ್ಲೂ ಒಂದು ದೊಡ್ಡ. ಇನ್ನು ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ಸಂಘರ್ಷ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿದೆ. ಜಂಟಿ ಅಧಿವೇಶನದ ದಿನ ನಡೆದ ಭಾಷಣ ಜಟಾಪಟಿ ಬಗ್ಗೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ವಿವರಣೆ ಕೊಟ್ಟಿದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೇಕಿದ್ರೆ ವಿವರಣೆ ಕೊಡಲಿ, ನಾವೇನು ವಿವರಣೆ ಕೊಡಲ್ಲ ಅಂದಿದ್ದಾರೆ. ಆದರೆ ನಾಳೆ ಗಣರಾಜ್ಯೋತ್ಸವಕ್ಕೆ ರಾಜ್ಯಪಾಲರು ನಾವು ಬರೆದುಕೊಟ್ಟ ಭಾಷಣವನ್ನೇ ಓದಬೇಕು ಅನ್ನೋ ನಿಯಮ ಇಲ್ಲ, ಕೆಲವು ಬದಲಾವಣೆಯನ್ನೂ ಮಾಡಿಕೊಳ್ಬಹುದು, ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ರಾಜ್ಯಪಾಲರು ರಾಜ್ಯದ ನೀತಿ ನಿಯಮಗಳಿಗೆ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಇನ್ನು ಗವರ್ನರ್ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಸಚಿವ ಎಂ ಬಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದಾರೆ ಅಷ್ಟೇ ಏನು ನಡೀತು ಅಂತ. ನಾಳೆ ಬರ್ಕೊಡ್ತೀವಿ ನಾವು, ಬಟ್ ಅವರು ಭಾಷಣ ಮಾಡೋದು, ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ನಾವು ಕಳಿಸಿದ್ದೀವಿ, ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ. ರಾಜ್ಯಪಾಲರ ನಡೆ ಅಸಂವಿಧಾನಿಕ. ನಾವು ಕೊಟ್ಟಿರುವಂತ ಭಾಷಣದಲ್ಲಿ ಯಾವ್ದಾದ್ರೂ ನಿಂದನೆ ಇದೆಯಾ? ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದ್ರೂ ಮಾತನಾಡಿದೀವ? ಆದ್ರೆ ರಾಜ್ಯಪಾಲರ ನಡೆ, ವಿಶೇಷವಾಗಿ ರಾಷ್ಟ್ರ ಗೀತೆಯನ್ನು ಅವಮಾನ ಮಾಡುದು. ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ನಮೆಂಟ್ ಇವತ್ತು ಏನು ನಾವು ಅವ್ರಿಗೆ ಎದು ಕೊಡ್ತೀವಿ ಅದನ್ನು ಓದ್ತಾರೆ. ಇದೆಲ್ಲ ಓದಿಲ್ವಾರು? ಮಹಾತ್ಮ ಗಾಂಧಿ ರೋಜ್ಗಾರ್ ಇದು ಜನರ ಹಕ್ಕು. ಇವತ್ತು ದಿವಸ ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಅಂದ್ರೆ ಏನು ತೋರಿಸೋದು? ಇದು ಗವರ್ನರ್ ಓದಂಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ. ಸೆಂಟ್ರಲ್ ಗವರ್ಮೆಂಟ್ ಒಂದು ಪಾರ್ಟಿ ವಕ್ತಾರರಾಗಿ ಇವತ್ತು ನಡ್ಕೊಂಡಿದ್ದಾರೆ.